ಕರ್ನಾಟಕದಲ್ಲಿ ಗವರ್ನರ್ ವರ್ಸಸ್ ಸರ್ಕಾರದ ಸಂಘರ್ಷ ಮುಗಿತಾ ಇಲ್ಲ. ವಿವಾದಿತ ದ್ವೇಷ ಭಾಷಣ ವಿಧೇಯಕಕ್ಕೆ ಸಹಿಯನ್ನ ಹಾಕಿಲ್ಲ ಗವರ್ನರ್. ವಿಧೇಯಕ ಸಂಘರ್ಷ ಈಗ ರಾಷ್ಟ್ರಪತಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ವಿಧೇಯಕದ ಪರಿಶೀಲನೆ ಮಾಡೋದಕ್ಕೆ ರಾಷ್ಟ್ರಪತಿಗಳಿಗೆ ಈಗ ರವಾನೆ ಮಾಡಲಾಗಿದೆ. ಪ್ರತಿಪಕ್ಷಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿತ್ತು ಈ ವಿಧೇಯಕಕ್ಕೆ ಆಕ್ಷೇಪದ ಬೆನ್ನಲ್ಲೇ ರಾಜ್ಯಪಾಲ ಗೆಹ್ಲೋಟ್ ಅವರು ಕೂಡ ಸಹಿಯನ್ನ ಹಾಕಿಲ್ಲ. ವಿಧೇಯಕ ರಾಜಕೀಯ ದುರುದ್ದೇಶಗಳಿಗೆ ಅವಕಾಶ ಕೊಡುವ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ವಿಧೇಯಕದ ಮೇಲೆ ಸಮಗ್ರ ಚರ್ಚೆ ಆಗಿಲ್ಲ ಅಂತ ರಾಜ್ಯಪಾಲರು ಹೇಳ್ತಿದ್ದಾರೆ. ಪರಿಶೀಲನೆ ಮಾಡಿ ಅಂಗೀಕಾರ ನೀಡುವ ಕುರಿತು ರಾಷ್ಟ್ರಪತಿ ಅಂಗಳಕ್ಕೆ ಈಗ ಈ ವಿಧೇಯಕವನ್ನು ರವಾನಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಈ ವಿಧೇಯಕವನ್ನು ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ಕಳಿಸಲಾಗಿದೆ. ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಮುಂದುವರಿಯುತ್ತೆ? ರಾಜ್ಯಪಾಲರು ಕೂಡ ಈಗ ಅಂಕಿತ ಹಾಕದ ಕಾರಣ ಇದು ಯಾವ ರೀತಿಯಾಗಿ ರಾಜಕೀಯವಾಗಿ ಕೂಡ ತಿರುವನ್ನು ಪಡ್ಕೊಳ್ಳುತ್ತೆ? ಕಳೆದ ಡಿಸೆಂಬರ್ನಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ಅತ್ಯಂತ ವಿವಾದಿತವಾಗಿರುವಂತಹ ದ್ವೇಷ ಭಾಷಣಗಳು ಮತ್ತು ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕವನ್ನ ಅಂಗೀಕಾರ ಮಾಡಲಾಗಿತ್ತು. ಸುದೀರ್ಘವಾಗಿರುವಂತಹ ಚರ್ಚೆ ಬಳಿಕ ವಿಧೇಯಕವನ್ನು ಅಂಗೀಕಾರ ಮಾಡಬೇಕು ಅನ್ನುವಂತ ಜನಾಗ್ರಹದ ಮಧ್ಯದಲ್ಲೂ ಕೂಡ ಸೂಕ್ತ ಚರ್ಚೆ ಆಗದೆ ತರಾತುರಿಯಲ್ಲಿ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ ಆಗಿತ್ತು. ಇದಕ್ಕೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿರ್ತಕ್ಕಂಥ ವಿಧೇಯಕವನ್ನ ವಿಧಾನ ಪರಿಷತ್ತಲ್ಲೂ ಕೂಡ ಅಂಗೀಕಾರ ಮಾಡ್ಕೊಳ್ಳೋದ್ರ ಮೂಲಕ ಚರ್ಚೆ ಆಗ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ತಿರಸ್ಕರಿಸಿತ್ತು. ಅದರ ಮಧ್ಯದಲ್ಲಿ ಪ್ರತಿಪಕ್ಷಗಳು ರಾಜ್ಯಪಾಲರನ್ನು ಭೇಟಿ ಮಾಡಿ ಈ ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಅನುಮೋದನೆ ಕೊಡದಂತೆ ಒತ್ತಾಯವನ್ನು ಕೂಡ ಹೇರಿತ್ತು. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿ ಸುದೀರ್ಘವಾದಂತಹ ಚರ್ಚೆಗಳಾಗದೆ ಏಕಾಏಕಿ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಕೆಲವೊಂದಷ್ಟು ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ಅನುಕೂಲಕರ ವಾತಾವರಣ ಇರತಕ್ಕಂಥ ಈ ವಿಧೇಯಕಕ್ಕೆ ಅನುಮೋದನೆ ಕೊಡದಂತೆ ಒತ್ತಡವನ್ನು ಕೂಡ ಹಾಕಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಸರ್ಕಾರ ಕಳಿಸಿರ್ತಕ್ಕಂಥ ದ್ವೇಷ ಭಾಷಣ ಮತ್ತು ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕವನ್ನ ಈಗಾಗಲೇ ಅದಕ್ಕೆ ಅನುಮೋದನೆ ಕೊಡದೆ ರಾಷ್ಟ್ರಪತಿಗೆ ಕಳಿಸ್ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳಿಗೆ ಈ ಒಂದು ವಿಧೇಯಕವನ್ನು ಕಳಿಸುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರು ಉಲ್ಲೇಖ ಮಾಡಿದರೆ ಈ ಒಂದು ವಿಧೇಯಕದ ಕುರಿತು ಸಮಗ್ರ ಚರ್ಚೆಯಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಚರ್ಚೆ ಆಗಿ ಒಂದು ಕಾನೂನಾಗಬೇಕಾಗಿದ್ದಂತ ಈ ಒಂದು ವಿಧೇಯಕ ಏನಿದೆ ಇದು ಸರಿಯಾದ ಚರ್ಚೆ ಆಗದೇ ಇರುವಂತ ಕಾರಣಕ್ಕಾಗಿ ಮತ್ತು ಈ ವಿಧೇಯಕದಲ್ಲಿ ಕೆಲವೊಂದಷ್ಟು ಆಕ್ಷೇಪಾರ್ಹವಾಗಿರ್ತಕ್ಕಂಥ ಅಂಶಗಳು ಇರುವಂತ ಕಾರಣಕ್ಕಾಗಿ ಮತ್ತು ಈ ಒಂದು ವಿಧೇಯಕದಲ್ಲಿ ಪ್ರಸ್ತಾಪವಾಗಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ರಾಜಕೀಯವಾಗಿರ್ತಕ್ಕಂಥ ದುರುದ್ದೇಶದ ಪ್ರಕರಣಗಳು ದಾಖಲಾಗ್ತಕ್ಕಂಥ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಅನುಮೋದನೆ ನೀಡಲಿಕ್ಕೆ ರಾಜ್ಯಪಾಲರು ಹಿಂದೇಟು ಹಾಕಿದ್ದಾರೆ. ಮತ್ತು ಈ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಗಳು ವಿಧೇಯಕವನ್ನು ಪರಿಶೀಲನೆ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತೇಳಿ ಶಿಫಾರಸ್ಸಿನೊಂದಿಗೆ ಈ ಒಂದು ವಿಧೇಯಕವನ್ನು ರಾಷ್ಟ್ರಪತಿಗೆ ಕಳಿಸಿಕೊಡಲಾಗಿದೆ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.